ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಎಕ್ಸಾಮಿನೇಷನ್ಗೆ ಅನ್ಕೊಳ್ತೀನಿ. ಸೊ ಟುಡೇ ಐ ಆಮ್ ರೆಡಿ ವಿತ್ ಒನ್ ಮೋರ್ ಟೈಪ್ ಆಫ್ ವರ್ಡ್ ಪ್ರಾಬ್ಲಮ್ ಫ್ರಮ್ ದ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇನ್ ದ ಲಾಸ್ಟ್ ವಿಡಿಯೋ ವಿ ಡಿಸ್ಕಸ್ಡ್ ಕ್ವಶನ್ಸ್ ಆನ್ ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್. ಇವತ್ತಿನ ಕ್ಲಾಸಲ್ಲಿ ನಾನು ಏಜ್ ರಿಲೇಟೆಡ್ ವರ್ಡ್ ಪ್ರಾಬ್ಲಮ್ಸ್ನ ತಗೊಳ್ತಾ ಇದ್ದೀನಿ. ಸೊ ವೆರಿ ಸಿಂಪಲ್, ಈಸಿ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ನೋಡೋಣ ಯಾವ ಥರ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾವು ಅಬ್ಸರ್ವ್ ಮಾಡೋಣ. ಇಫ್ ದ ಫಸ್ಟ್ ಕ್ವಶನ್ ತಗೊಳ್ತೀನಿ. ಇಫ್ ದ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ಮೋಹನ್ಸ್ ಏಜ್, ಯಾರೊಬ್ಬ ಮೋಹನ್ ಅಂತ ಇದ್ದಾನೆ, ಅವನ ಏಜ್ 3 years ಎಗೋ, 3 ವರ್ಷದ ಹಿಂದೆದು, 5 ವರ್ಷ ಫ್ರಮ್ ನವ್, ಅಂದ್ರೆ ಫ್ರಮ್ ನವ್ ಇವಾಗಿಂದ ಮುಂದೆಗೆ 5 ವರ್ಷ. ಬಟ್ ಇವಾಗ ಎಷ್ಟು ಏಜ್ ಅವನಿಗೆ ಅದನ್ನೇ ಕೊಟ್ಟಿಲ್ಲ. ಅದಕ್ಕೆ ನಾನೇನು ಮಾಡ್ಬೇಕು, ಅದನ್ನ ಯಾವುದೇ ವರ್ಡ್ ಪ್ರಾಬ್ಲಮ್ ಬಂದ್ರೂ ನಾವು ಫಸ್ಟ್ ಪ್ರೆಸೆಂಟ್ ಏಜ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕು. ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಮೋಹನ್ ಬಿ ಎಕ್ಸ್ ಇಯರ್ಸ್. ಸೊ ಅದನ್ನು ನಾನು ಎಕ್ಸ್ ಇಯರ್ಸ್ ತಗೋಬೇಕು. ಹಾಗಾದ್ರೆ 3 years ಎಗೋ ಕೊಟ್ಟಿದ್ದಾರೆ. ಹಾಗಾದ್ರೆ 3 years ಎಗೋ ಮತ್ತೆ ಇನ್ನೊಂದು ಸಿಚುವೇಶನ್ 5 years ಫ್ರಮ್ ನೌ. ಸೊ 5 years ಫ್ರಮ್ ನೌ ಅಂದ್ರೆ 5 years ಲೇಟರ್. ಸೊ ಮೋಹನ್ ಏಜ್ ಏನಾಗುತ್ತೆ ಇವೆರಡರಲ್ಲಿ ಅದನ್ನ ನಾನು ಚೆಕ್ ಮಾಡಬೇಕು. ಸೊ 3 years ಎಗೋ ಇವಾಗ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಮೈನಸ್ 3 ಆಗುತ್ತೆ. 5 years ಲೇಟರ್ ಅಂದ್ರೆ ಇವಾಗ ಎಕ್ಸ್ ಇದೆ ಅಂದ್ರೆ ಅದು ಎಕ್ಸ್ ಪ್ಲಸ್ 5 years ಆಗುತ್ತೆ. ಇದಿಷ್ಟನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ಏನ್ ಕೊಟ್ಟಿದ್ದಾನೆ ಅವನು, ಸಮ್ ಆಫ್, ಆಡ್ ಮಾಡ್ತೀನಿ ಯಾವ್ದನ್ನ, ರೆಸಿಪ್ರೋಕಲ್ ಆಫ್ ಏಜ್ 3 years ಎಗೋ ಅಂಡ್ 5 years. ಅಂದ್ರೆ ಇವೆರಡನ್ನೂ ಕೂಡ ರೆಸಿಪ್ರೋಕಲ್ ತಗೊಂಡು ಆಮೇಲೆ ಅವನೇನ್ ಮಾಡ್ತಾ ಇದ್ದಾನೆ, ಆಡ್ ಮಾಡ್ತಾ ಇದ್ದಾನೆ. ಹಂಗಾದ್ರೆ ದಿಸ್ ಇಂಪ್ಲೈಸ್ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಎ ಟಿ ಪಿ ಅಂತ ಬರೀಬಹುದು, ಅಥವಾ ಆಸ್ ಪರ್ ದ ಪ್ರಾಬ್ಲಮ್ ಅಂತ ಬರೀಬಹುದು, ಅಥವಾ ಫ್ರಮ್ ದ ಡೇಟಾ ಅಂತ ಬರೀಬಹುದು. ಇಲ್ಲಿರುವಂತ ಏಜ್ ನ ರೆಸಿಪ್ರೋಕಲ್ ತಗೊಂಡು ಆಡ್ ಮಾಡಿದ್ರೆ ಅದೆಷ್ಟಕ್ಕೆ ಈಕ್ವಲ್ ಆಗುತ್ತೆ, 1/3ಗೆ ಈಕ್ವಲ್ ಆಗುತ್ತೆ. ಸೊ ಆಸ್ ವಿ ಆಫ್ ಫ್ರಾಕ್ಷನ್ಸ್ ಹಿಯರ್, ಲೆಟ್ ಮಿ ಗೋ ವಿತ್ ಎಲ್ಸಿಎಂ ತಗೊಳ್ಳೋಣ. ಸೊ ಎಲ್ಸಿಎಂ ತಗೊಂಡ್ರೆ ಏನಾಗಿ ಬರುತ್ತೆ, ವಿಲ್ ಗೆಟ್ ಎಕ್ಸ್ ಪ್ಲಸ್ 5 ಪ್ಲಸ್ ಎಕ್ಸ್ ಮೈನಸ್ 3 is equal to 1/3 and we have taken LCM here. ಸೊ ಈಗ ಸಾಲ್ವ್ ಮಾಡೋಣ. ಸೊ ಮೇಲ್ಗಡೆ 2x ಪ್ಲಸ್ 2 ಬರುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಬೈನಾಮಿಯಲ್ಸ್ನ, 15 is equal to 1/3. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 into 2x plus 2 is equal to x square plus 5x minus 3x is equal to 2x ಬರುತ್ತೆ minus 15. So further, so 3 into 2 6x plus 6 is equal to x square plus 2x minus 15. ಎಲ್ಲ ಆ ಕಡೆ ಶಿಫ್ಟ್ ಮಾಡೋಣ. x square plus 2x minus 15 minus 6x minus 6, 0 ಲೆಫ್ಟ್ ಅಲ್ಲಾದ್ರೂ ಹಾಕಿ ರೈಟ್ ಅಲ್ಲಾದ್ರೂ ಹಾಕಿ, ನಾಟ್ ಮಚ್ ಡಿಫರೆನ್ಸ್. ಈಗೇನಾಗುತ್ತೆ, x ಸ್ಕ್ವೇರ್ ಮೈನಸ್ 2x ಮೈನಸ್ 6x ಏನಾಗುತ್ತೆ, ಮೈನಸ್ 4x ಬರುತ್ತೆ. ಮೈನಸ್ 15 ಮೈನಸ್ 6 ಏನಾಗುತ್ತೆ, ಮೈನಸ್ 21. ಪ್ರಾಡಕ್ಟ್ ಇಸ್ 21, ಡಿಫರೆನ್ಸ್ ಇಸ್ 4. ಡೆಫಿನೆಟ್ ಆಗಿ ಈಸಿ ಆಗಿದೆ ಫ್ಯಾಕ್ಟರ್ಸು. ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 3x, 7x ಅಂಡ್ 3x ಆರ್ ದ ಫ್ಯಾಕ್ಟರ್ಸ್. ಕಾಮನ್ ತೆಗಿರಿ, ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 7 ಬರುತ್ತೆ ಫಸ್ಟ್ ಗ್ರೂಪ್ ಅಲ್ಲಿ. ಇದೇ ತರ ಸೆಕೆಂಡ್ ಗ್ರೂಪ್ ಅಲ್ಲಿ ಪ್ಲಸ್ 3 ನ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 7 ಬರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ ಮೈನಸ್ 7 ಇಂಟು ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಸೊ ಈ ಫ್ಯಾಕ್ಟರ್ಸ್ ನನಗೆ ಸಿಗುತ್ತೆ. ಈಗ ಇದ್ರ ಪ್ರಾಡಕ್ಟ್ 0 ಆಗ್ತಿರೋದ್ರಿಂದ ದಿಸ್ ಇಂಪ್ಲೈಸ್ ಎಕ್ಸ್ ಮೈನಸ್ ಈಕ್ವಲ್ ಟು 0 ಆಗಬೇಕು, ಅಥವಾ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಅವಾಗ ಮಾತ್ರ ನನಗೆ ಪ್ರಾಡಕ್ಟ್ 0 ಬರಲಿಕ್ಕೆ ಸಾಧ್ಯ ಆಗೋದು. ಅಂದ್ರೆ ಇದರ ಅರ್ಥ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 7 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಬರುತ್ತೆ. ದಿಸ್ ಇಸ್ ನಾಟ್ ಪಾಸಿಬಲ್ ಆಸ್ ಏಜ್ ಕೆನಾಟ್ ಬಿ ನೆಗೆಟಿವ್. ಸೊ ಹಂಗಾದ್ರೆ ದೇರ್ ಫೋರ್ ಪ್ರೆಸೆಂಟ್ ಏಜ್ ಆಫ್ ಮೋಹನ್ ಏನಾಗುತ್ತೆ, ಪ್ರೆಸೆಂಟ್ ಏಜ್ ಆಫ್ ಮೋಹನ್ is 7 years. This is what the solution for this question. ಸೊ ವೆರಿ ಸಿಂಪಲ್ ನೋಡಿ. ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅದಕ್ಕಿಂತ ಕೂಡ ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಏಜ್ ರಿಲೇಟೆಡ್ ಪ್ರಾಬ್ಲಮ್. ಅಂಡ್ ಆಸ್ ವಿ ಅಬ್ಸರ್ವ್ಡ್ the preparatories, we got same kind of question in one of the preparatory. Now let us go with the second question.
ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ನಾನು ಸೊ ಅಗೈನ್ ದ ಸಮ್ ಆಫ್ ದ ಏಜಸ್ ಆಫ್ ಮ್ಯಾನ್ ಅಂಡ್ ಇಸ್ ಸನ್, ಇಲ್ಲಿ ಇಬ್ಬರಿದ್ದಾರೆ, ಮ್ಯಾನ್ ಇದ್ದಾನೆ, ಸನ್ ಇದ್ದಾನೆ, ಅವಿಬ್ರದ್ದು ಏಜ್ ಆ್ಯಡ್ ಮಾಡಿದಾಗ 45 ಬರ್ತಿದೆ. 5 ಇಯರ್ಸ್ ಆಗೋ ಪ್ರಾಡಕ್ಟ್ ತಗೊಂಡಾಗ 124 ಬರ್ತಿತ್ತು. ಹಂಗಾದ್ರೆ ಈಗ ಫಸ್ಟ್ ಅವ್ರಿಬ್ರದ್ದು ಏಜ್ ತಗೋಣ. ಲೆಟ್ ದ ಪ್ರೆಸೆಂಟ್ ಏಜ್, ಇವಾಗಂದು ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಮ್ಯಾನ್ ಬಿ ಎಕ್ಸ್ ಇಯರ್ಸ್ ಅಂಡ್ ಇಸ್ ಸನ್ ಅವನ ಮಗಂದು ಬಿ ವೈ ಇಯರ್ಸ್ ಅಂತಾನೂ ತಗೋಬಹುದು, ಅಥವಾ ಅವ್ರಿಬ್ಬರದು 45 ಅಂತ ಕೊಟ್ಟಿರೋದ್ರಿಂದ 45 ಮೈನಸ್ ಎಕ್ಸ್ ಅಂತಾನೂ ಕೂಡ ತಗೋಬಹುದು. ದಿಸ್ ಇಂಪ್ಲೈಸ್ ಇದಕ್ಕಿಂತ ಮುಂಚೆ 5 ಇಯರ್ಸ್ ಯಾವಾಗ ಕೊಟ್ಟಿರೋದವನು ಎಗೋ. ಸೊ 5 ಇಯರ್ಸ್ ಎಗೋ ಏನಾಗುತ್ತೆ, ಮ್ಯಾನ್ ಏಜು 5 ವರ್ಷದ ಹಿಂದೆ ಎಕ್ಸ್ ಮೈನಸ್ 5 ಆಗುತ್ತೆ, ಸನ್ ಏಜು ವೈ ಇದ್ದಿದ್ದು ವೈ ಮೈನಸ್ 5 ಆಗುತ್ತೆ. ಈಗ ಇವನ್ನ ಯೂಸ್ ಮಾಡಿಕೊಂಡು ಕೊಟ್ಟಿರುವಂಥ ಸಿಚುವೇಶನ್ ಬರೆಯೋಣ. ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಇಬ್ಬರದು ಪ್ರೆಸೆಂಟೇಜ್ ಆ್ಯಡ್ ಮಾಡಿದ್ರೆ 45 ಬರುತ್ತೆ. ಆ್ಯಂಡ್ 5 ವರ್ಷದ ಹಿಂದೆ ಅದನ್ನು ಪ್ರಾಡಕ್ಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ವಾಟ್ 124. ಸೊ ಇಲ್ಲಿ 2 ವೇರಿಯೇಬಲ್ ಇರೋದ್ರಿಂದ ನೋಡಿ, ಒಂದು ಕಡೆ ಸಮ್ ಇದೆ, ಒಂದು ಕಡೆ ಪ್ರಾಡಕ್ಟ್ ಇದೆ. ಎರಡು ಕಡೆ ಸಮ್ ಅಥವಾ ಡಿಫ್ರೆನ್ಸ್ ಇದ್ರೆ, ಒಂದು ಕಡೆ ಸಮ್ಮು ಒಂದು ಕಡೆ ಡಿಫ್ರೆನ್ಸ್, ಅಥವಾ ಎರಡು ಕಡೆ ಸಮ್ಮು ಎರಡು ಕಡೆ ಡಿಫ್ರೆನ್ಸ್ ಇದ್ರೆ ಲೀನಿಯರ್ ಈಕ್ವೇಷನ್ ಆಗುತ್ತೆ. ಒಂದು ಕಡೆ ಸಮ್ ಬಂದು ಇನ್ನೊಂದು ಕಡೆ ಪ್ರಾಡಕ್ಟ್ ಅಥವಾ ಡಿವಿಷನ್ ಬಂದರೆ ಅದೇನಾಗುತ್ತೆ, ಕ್ವಾಡ್ರಾಟಿಕ್ ಆಗುತ್ತೆ. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕ್ವಾಡ್ರಾಟಿಕ್, ಅದಕ್ಕೆ ಎರಡು ವೇರಿಯೇಬಲ್ ಇರೋದು ಬೇಡ. ಲೆಟ್ ಮಿ ಟ್ರೈ ಟು ರೆಡ್ಯೂಸ್ ಇಟ್ ಇಂಟು 1 ವೇರಿಯೇಬಲ್. ಅದಕ್ಕೆ ನಾನೇನು ಮಾಡ್ತೀನಿ, ಈ ಈಕ್ವೇಷನ್ 1ನ ತಗೊಂಡೋಗಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗೇನಾಗುತ್ತೆ, ಎಕ್ಸ್ ಮೈನಸ್ 5 ವೈ ಜಾಗಕ್ಕೆ 45 minus x substitute ಮಾಡ್ತೀನಿ. minus 5 is equal to 124. have used equation 1 here. ಈಗೇನಾಗುತ್ತೆ, x minus 5 45 minus 5 ಅಂದರೆ 40 minus x is equal to 124. x into 40 is 40x. x into minus x is minus x square minus 200 plus 5x minus 124 equal to 0. ಎಲ್ಲ ರೀಅರೇಂಜ್ ಮಾಡಿದ್ರೆ minus x square 40 plus 5 is plus 45x, 200 minus 124 is minus 324 equal to 0. So I can write it as, ಇದನ್ನ ಪಾಸಿಟಿವ್ ಮಾಡಿದ್ರೆ ಇದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇರೋದು ಒಂದು ಸೈನ್ ಚೇಂಜ್ ಮಾಡಿದ್ರೆ ಎಂಟೈರ್ ಥಿಂಗ್ ಚೇಂಜ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. Now I need to find out the factors. So ನೋಡಿ, ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ 324 ಇದೆ, ಪ್ರಾಡಕ್ಟ್ ಈಸ್ ಪ್ಲಸ್ 324 ಎಕ್ಸ್ ಸ್ಕ್ವೇರ್. ಇದನ್ನ ಇದು ಮಾಡಿದ್ರೆ ಏನಾಗುತ್ತೆ, ಇಲ್ಲಿಗೆ ಒಂದು ಎಕ್ಸ್ ಇಲ್ಲಿಗೆ ಒಂದು ಎಕ್ಸ್. ಆಸ್ ವಿ ಹಾವ್ ಪ್ಲಸ್ ಹಿಯರ್ ಐ ನೀಡ್ ಪಾಸಿಟಿವ್. ಸೊ ಹಾಗಾದ್ರೆ 324 ನ ತಗೋತೀನಿ. ವಾಟ್ ಆರ್ ದ ಫ್ಯಾಕ್ಟರ್ಸ್, 2 1s 2 6 2 2s. next 2 8s 2 1s, next 3 2s 3 7s, next 3 9s and 3 3s. find out the factors to get 45. so 4 4 3s 12, 12 plus 27 ಏನಾಗುತ್ತೆ, 29 39 ಆಗುತ್ತೆ. it is not 45. so ಇದೇ ತರ we have to search. 3 3s 9, 9 4s 36 ನೋಡಿ ಇಲ್ಲಿ ಬರುತ್ತೆ. 4 2 2s 4, 4 3s 12, 12 3s 36 and 3 3s 9. ಸೊ ಹಂಗಾದ್ರೆ 36 and 9 ತಗೊಂಡ್ರೆ ನನಗೇನಾಗುತ್ತೆ, 36 40 45 ಬರುತ್ತೆ. ಸೊ ಇದು ಮಧ್ಯ ನೆಗೆಟಿವ್ ಇರೋದ್ರಿಂದ ಇದು ನೆಗೆಟಿವ್ ಬರುತ್ತೆ, ಇದು ನೆಗೆಟಿವ್ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 36x ಮೈನಸ್ 9x ಪ್ಲಸ್ 324 ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತಗೊಂಡ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಎಕ್ಸ್ ಮೈನಸ್ 36, ಮೈನಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 9 3s 27, 5 ಉಳಿತು 54, 9 6. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ 9x minus 36 into x minus 9 equal to 0, x minus 36 equal to 0 or x minus 9 equal to 0. so x is equal to 36, x is equal to 9. both are positive value ಬರ್ತಿದೆ. ಅಂದರೆ ಈಗ ನಾನು ಯಾವುದನ್ನು ಬಿಡಂಗಿಲ್ಲ. how to discuss this in both the cases. if x is equal to 36, that implies what is the value of y? y is 45 minus x. so that is ಇಲ್ಲೇ ಬರ್ದಿದ್ದೀವಿ ಈಕ್ವೇಷನ್ 1 ನಲ್ಲಿ ನಾವು y ಏನು ಅಂತ ಬರ್ದಿದ್ದೀವಿ 45 minus x ಅಂತ. ಅದನ್ನ ಯೂಸ್ ಮಾಡಿದ್ರೆ 45 minus 36, so 9 years ಬರುತ್ತೆ. ಅಂದ್ರೆ ಏಜ್ ಆಫ್ ಫಾದರ್ ಏನು, ಏಜ್ ಆಫ್ ಫಾದರ್ ಎಷ್ಟು ಅಥವಾ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಏಜ್ ಆಫ್ ಮ್ಯಾನ್ ಎಷ್ಟು 36 year and ಸನ್ ಎಷ್ಟು
9 year. ಈಗ ಕೇಸ್ 2 ಹೋಗೋಣ. If x is equal to 9, this implies y is equal to 45 minus 9, so 36 ಬರುತ್ತೆ. This is not possible. ಯಾಕೆ? ಬಿಕಾಸ್ ಅಪ್ಪಂಗಿಂತ ಅಂದರೆ ಆ ಮ್ಯಾನ್ಗಿಂತ ಅವ್ರ ಮಗನ ಏಜೇ ಜಾಸ್ತಿ ಬರ್ತಿದೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ದೇರ್ ಫಾರ್ ಓನ್ಲಿ ಕೇಸ್ 1. ಡೈರೆಕ್ಟಾಗಿ ನಾನು ಪಾಸಿಬಲ್ ಅಂತ ಅನ್ಬಾರ್ದು, ಯಾಕೆ ಅನ್ನೋದನ್ನ ಬರೋದು ತೋರಿಸಿ ವಿ ಹ್ಯಾವ್ ಟು ಡಿಸೈಡ್. ದಿಸ್ ಇಸ್ ಹೌ ವಿ ನೀಡ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ವರ್ಡ್ ಪ್ರಾಬ್ಲಮ್. ರೈಟ್, ನಾವು ಹ್ಯಾವ್ ಟೇಕನ್ ಒನ್ ಮೋರ್. So quadratic equation frame ಮಾಡಿ ಬಿಡೋಣ, further you can solve. So we have seen I think this question in one of the preparatory. So ನೋಡೋಣ, ಈಗ ಟ್ರೈ ಮಾಡೋಣ. ಸೊ ಏನು ಕೊಟ್ಟಿದ್ದಾರೆ, the ages of two students A and B is 19 year. ಸೊ ಅಲ್ಲಿಗೆ let the ages of A and B be X and Y respectively. ಸೊ ಸಮ್ ಕೊಟ್ಟಿರೋದ್ರಿಂದ ಹಾಗಾದ್ರೆ ಏಜಸ್ ಆಫ್ ಅವರೇ ಕೊಟ್ಬಿಟ್ಟಿದ್ದಾರೆ. ages of A and B 19 years and 15. Find how many years it will take. ಸಾರಿ, ನಾನು ತಪ್ಪು ತಗೊಂಡೆ ಇಲ್ಲಿ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ. ಏಜ್ ಆಫ್ ಎ ಏನು 19 year, ಏಜ್ ಆಫ್ ಬಿ ಏನು 15 year. ಸೊ ಲೆಟ್ ದ ರಿಕ್ವೈರ್ಡ್ ಇಯರ್ಸ್ ಬಿ, ರಿಕ್ವೈರ್ಡ್ ಏಜ್ ಅಥವಾ ರಿಕ್ವೈರ್ಡ್ ಇಯರ್ಸ್ ಬಿ ಎಕ್ಸ್. ಈಗ ಫೈಂಡ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್. ಸೊ ದಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಇಯರ್ಸ್ ಬೇಕು ಅಂತ ತಗೊಂಡಿದ್ದೀನಿ. ಅಂದ್ರೆ ಆಫ್ಟರ್ ಎಕ್ಸ್ ಇಯರ್ಸ್ ಎ ಏಜ್ ಏನಾಗುತ್ತೆ 19 ಇದ್ದು 19 ಪ್ಲಸ್ ಎಕ್ಸ್ ಆಗುತ್ತೆ. ಬಿ ಏಜ್ ಏನಾಗುತ್ತೆ 15 ಇದ್ದು 15 ಪ್ಲಸ್ ಎಕ್ಸ್ ಆಗುತ್ತೆ. ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಆಗಿದ್ರೆ 19 ಪ್ಲಸ್ ಎಕ್ಸ್ 15 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 480 ಬಿಕಾಸ್ ಇಟ್ ಈಸ್ ಗಿವನ್. ಈಗ ನಾವು ಮಲ್ಟಿಪ್ಲೈ ಮಾಡೋಣ. 15 9s 135, 5 ಉಳಿತು 13, 15 1s 15, 15 25 28, 285 ಬರುತ್ತೆ. ಪ್ಲಸ್ 19x ಪ್ಲಸ್ 15x ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 480. ಸೊ ಎಕ್ಸ್ ಸ್ಕ್ವೇರ್ ಇಲ್ಲಿ ಬರುತ್ತೆ. ಪ್ಲಸ್ 19 ಪ್ಲಸ್ 15, 9 ಪ್ಲಸ್ 5 14, 1 ಕ್ಯಾರಿ 34x. ಸೊ ಈಕ್ವಲ್ ಟು 0. 10 ಅಲ್ಲಿ 5 ಹೋದ್ರೆ 5, 7 ಅಲ್ಲಿ 8 ಹೋದ್ರೆ 9, ಇನ್ನು 3 ಉಳಿತು. 195 equal to 0. This is what the quadratic equation we will get. So you have to solve this quadratic equation to get the solution. So factors ಎಲ್ಲ find out ಮಾಡಿ. So ಏನು ಬರುತ್ತೆ 195 ಗೆ factors. Just you find out the prime factor as we have x square coefficient 1. So ನಿಮಗೆ ಇಲ್ಲೇ ಆಗುತ್ತೆ 3 ಇಂದ ಆಗುತ್ತೆ. 3 6 3 5 next to 5 13s. So 5 3s 15 ಆಗಲ್ಲ. So take this 39 and 5. So 39 and 5. So middle plus ಇರಿಂದ greater number plus and this is minus. Plus 39 minus 5 are the factors. Solve ಮಾಡಿ, you will get the solution for this question. Now we'll move on to the next one. Age of person A is 26 years more than B. ಹಂಗಾದ್ರೆ ಫಸ್ಟ್ ಏನ್ ಮಾಡೋಣ, ಲೆಟ್ ಏಜ್ ಆಫ್ ಬಿ ಬಿ ಎಕ್ಸ್ ಇಯರ್ಸ್. ಇವನ್ಗೆ ಎಕ್ಸ್ ಇಯರ್ಸ್ ಅಂದ್ರೆ ಹಂಗಾರೆ ಏಜ್ ಆಫ್ ಎ ಏನಾಗುತ್ತೆ ಬಿ ಎಕ್ಸ್ ಪ್ಲಸ್ 26 ಇಯರ್ಸ್. ದ ಪ್ರಾಡಕ್ಟ್ ಆಫ್ ದರ್ ಏಜಸ್ 3 years from now. 3 years from now. 3 years from now means 3 years later. So 3 years later A age ಏನಾಗುತ್ತೆ x plus 26 plus 3, that becomes x plus 29. B age ಏನಾಗುತ್ತೆ x plus 3. ಸೊ ಏನಾಗುತ್ತೆ 3 years from now ಪ್ರಾಡಕ್ಟ್ ಅಂದ್ರೆ 3 years ಆದ್ಮೇಲೆ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ಪ್ರಾಬ್ಲಮ್ x plus 29 into x plus 3 will be equal to 360. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡಿ, you will get a quadratic equation and solve that quadratic equation to get the present ages of A and B. So B ದು present age ಕಂಡುಹಿಡಿದು ಬಿಟ್ರೆ ನಿಮಗೆ A ದು present age ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ನೀವು ಫಾರ್ಮ್ ಮಾಡಬೇಕು ಸರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ x ಇಂಟು ಎಕ್ಸ್ ಏನಾಗುತ್ತೆ. ಸೊ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x plus 29x plus 3 9s are 27, 2 carry 3 2s are 6 87 minus 360 equal to 0. X square plus 32x minus
10 ಅಲ್ಲಿ 7 ಹೋದ್ರೆ 3, 15 ಅಲ್ಲಿ 8 ಹೋದ್ರೆ 15, ಸೊ 5 ಉಳಿತು. 15 ಅಲ್ಲಿ 8 ಹೋದ್ರೆ 7, 273 equal to 0. Find the prime factors of 273 and try to get the factors to get product minus 273 and my difference plus 32.